ನೀವು ಹೇಳ್ಬಿಟ್ರಿ ಕಲ್ಪ್ರಿಟ್ ನೀವು ಹಾಕ್ತೀರಾ ಈಗ. ಹಿಂದೆನೂ ಕೊಟ್ಟವರು ಅಷ್ಟೇ ಆರೋಪಿಗಳಾಗಿ ನಿಂತ್ಕೊಳ್ತೀರಾ. ಲಂಚ ಕೊಡೋದು ತಪ್ಪೇ, ಕೊಟ್ಟಿದ್ದೀವಿ ಎಲ್ಲ ಕಡೆ ಇಲ್ಲ. ಇದನ್ನು ಅಬಕಾರಿಯಲ್ಲಿ ಇಲ್ಲ ಅಂತ ಯಾರಾದರೂ ಒಬ್ಬರಾದರೂ ಈ ಸರ್ಕಾರದಲ್ಲಿರೋರು ಹೇಳಿಬಿಡಲಿ ನೋಡೋಣ, ಅಂಥದ್ದೇನು ಮಾಡಿಲ್ಲ ಅಂತೇಳಿ. ಮೇಲ್ನೋಟಕ್ಕೇನೋ ಹೇಳ್ಬೋದು, ಅಬಕಾರಿಯಲ್ಲಿ ಲಂಚ ಇಲ್ಲ ಅಂತಂದ್ರೆ ಕೆಲಸನೇ ಆಗಲ್ಲ. ಅಲ್ಲಿ ಲೈಸೆನ್ಸಿಂದ ಹಿಡಿದು ಅವನು ಅಂಗಡಿ ಹಾಕ್ಕೊಳ್ಳೋವಂದ ಹಿಡಿದು ಮಾರಾಟ ಮಾಡೋದವರೆಗೂ ದಂಧೆನೇ ಆಗುತ್ತೆ. ಟ್ರಾನ್ಸ್ಫರ್ ಮಾಡೋದಕ್ಕೂ ದುಡ್ಡಿದೆ. ಅದೊಂದೇ ಇಲಾಖೆನ, ಎಲ್ಲ ಇಲಾಖೆ ಹಣೆ ಬರನೂ ಅದೇ. ಅವರೆಲ್ಲ ಪುಟದೆದ್ದಿಲ್ಲ, ಇವರು ಪುಟದೆದ್ದಿದ್ದಾರೆ. ಇನ್ನು ಮೂಡಾ ಪ್ರಕರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಈಗಾಗಲೇ 3-4 ಮಂದಿಯ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತೇಷ್ಟರಿಗೆ ಇಡಿ ಡ್ರಿಲ್ ನಡೆಸಿದೆ. ಮರಿಗೌಡ, ಶಿವಣ್ಣ ಮಾಳಿಗೆ, ಶಂಕರ್ ವಿಚಾರಣೆಯನ್ನು ನಡೆಸಿದೆ. ಇಡಿ ವಿಚಾರಣೆಗೆ ಮೂಡಾ ಮಾಜಿ ಆಯುಕ್ತ ನಟೇಶ್ ಸಹ ಹಾಜರಾಗಿದ್ದಾರೆ. ಆಪ್ತರಾಯ್ತು. ಈಗ ನೆಕ್ಸ್ಟ್ ಯಾರು? ಸಿಎಂ ಸಿದ್ದರಾಮಯ್ಯನ ಅವರಿಗೂ ನೋಟಿಸ್ ಕೊಡ್ತಾರಾ ಇಡಿ ಅಧಿಕಾರಿಗಳು? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮೂಡಾ ಕೇಸಲ್ಲಿ ಸಿಎಂ ಆಪ್ತೇಷ್ಟರಿಗೆ ಇಡಿ ಡ್ರಿಲ್. ಮರಿಗೌಡ ಸೇರಿದಂತೆ 3 ವಿಚಾರಣೆ. ಸಿಎಂ ಸಿದ್ದುಗೂ ಶುರುವಾತ ಇಡಿ ಟೆನ್ಷನ್. ಮೂಡಾದಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ 50-50 ಅನುಪಾತದಲ್ಲಿ 14 ಸೈಟ್ ನೀಡಿರೋ ಪ್ರಕರಣದ ಇಡಿ ವಿಚಾರಣೆ ತೀವ್ರಗೊಂಡಿದೆ. ಇದೀಗ ಸಿಎಂ ಆಪ್ತೇಷ್ಟರಿಗೆ ಇಡಿ ತನಿಖೆಯ ಬಿಸಿ ತಟ್ಟಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ ನನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಕೆಲವು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ರು. ನಿನ್ನೆ ಮೈಸೂರಿನ ಹಿಂದಿನ ಜಿಲ್ಲಾಧಿಕಾರಿ ಹಾಗೂ ಸಂಸದ ಕುಮಾರ್ ನಾಯಕ್ಗೆ ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ರು. ಈ ಬೆನ್ನಲ್ಲೇ ಇಂದು ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ, ಆಪ್ತ ಶಿವಣ್ಣ ಹಾಗೂ 2004ರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರ್ನನ್ನ ಇಡಿ ತೀವ್ರ ವಿಚಾರಣೆ ನಡೆಸಿದೆ. ಇಡಿ ವಿಚಾರಣೆ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂಥದ್ದು. ಈಗಾಗಲೇ ಸಿಎಂ ಅತ್ಯಾಪ್ತರನ್ನ ಎಲ್ಲರನ್ನೂ ಕೂಡ ಒಂದು ಕಡೆಯಿಂದ ವಿಚಾರಣೆ ಮಾಡ್ತಾ ಇರುವಂಥ ಇಡಿ ಇವತ್ತು ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಮತ್ತು ಅವರ ಆಪ್ತರನ್ನ ವಿಚಾರಣೆಗೆ ಒಳಪಡಿಸಿದೆ. ಈ ಮೂಲಕ ಇಡಿಯ ಇಕ್ಕಳ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಜೊತೆಗೆ ಅದು ಸಿಎಂ ಅವರ ಬುಡಕ್ಕೂ ಕೂಡ ಬರ್ತದೆ ಮತ್ತು ಅವರ ಪತ್ನಿಯನ್ನು ಕೂಡ ಶೀಘ್ರದಲ್ಲೇ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಕೆಲವೊಂದು ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿದ್ರು. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಮರಿಗೌಡ ರಾಜೀನಾಮೆ ಕೊಟ್ಟಿದ್ರು. ಆ ಬಗ್ಗೆಯೂ ಇಡಿ ಪ್ರಶ್ನೆಗಳ ಸುರಿಮಳೆಗೈದಿದೆ. ಇಡಿ ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಮರಿಗೌಡ ಉತ್ತರಿಸಿದ್ದಾರೆ. ಸಿಎಂಗೂ ನೋಟಿಸ್ ಕೊಡುತ್ತಾ ಇಡಿ. ಆತಂಕದಲ್ಲಿ ನನ್ನ ಮುಟ್ಟಿದ್ರೆ ಹುಷಾರಂದ್ರ ಸೊರೇನ್, ಕೇಜ್ರಿವಾಲ್ರಂತೆ ಸಿದ್ದು ಟಾರ್ಗೆಟ್. ಇನ್ನು ಆಪ್ತರಾಯ್ತು. ಮುಂದೆ ಮುಖ್ಯಮಂತ್ರಿಗಳಿಗೂ ಇಡಿ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯಗೆ ಢವಢವ ಶುರುವಾಗಿದೆ. ಇಡಿ ಭೀತಿಯಿಂದ ನನ್ನ ಮುಟ್ಟಿದ್ರೆ ಹುಷಾರಂತ ನಿನ್ನೆ ಸಿಎಂ ಸಂದೇಶವನ್ನ ಕೊಟ್ರ. ಸೊರೇನ್, ಕೇಜ್ರಿವಾಲ್ರಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ. ಒಂದು ಕುಟುಂಬಕ್ಕೆ 50ರಿಂದ 60 ಸಾವಿರ ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದೆ. ಯಾವ ಸರ್ಕಾರ ಕೊಟ್ಟಿಲ್ಲ. ಅದಕ್ಕೆ ಹೊಟ್ಟೆವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಇಡಿಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಭವಿಷ್ಯದ ದಿನಗಳ ಬಗ್ಗೆ ಒಂದು ಸ್ಪಷ್ಟವಾದಂತಹ ಕಲ್ಪನೆ ಬಂದಂತೆ ಕಾಣ್ತಾ ಇದೆ. ಹೀಗಾಗಿಯೇ ನಿನ್ನೆ ಮೈಸೂರಿನಲ್ಲಿ ನಿಂತು ಒಂದು ಅಬ್ಬರಿಸುವಂತಹ ಭಾಷಣ ಮಾಡುವ ಮೂಲಕವಾಗಿ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನನ್ನನ್ನು ಮುಟ್ಟಿದ್ರೆ ನೋಡಿ ಅನ್ನುವಂತಹ ಎಚ್ಚರಿಕೆ. ಅದು ಒಂದು ಕಡೆಯಲ್ಲಿ BJPಗೂ ಕೂಡ ಒಂದು ಸಂದೇಶ, ಮಗದೊಂದು ಕಡೆಯಲ್ಲಿ ಇಡಿಯ ನೋಟಿಸ್ ಬಂದರೂ ಕೂಡ ನನ್ನನ್ನು ಇಳಿಸಿದ್ರೆ ಆಗುವಂತಹ ಪರಿಣಾಮಗಳೇನು ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೀಡಿದಂತಹ ಸಂದೇಶ. ಮಗದೊಂದು ಕಡೆಯಲ್ಲಿ ಇಡಿಯ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ತನ್ನ ಅಭಿಮಾನಿಗಳು ಏನು ಮಾಡಬೇಕು ಅಂತ ಅಭಿಮಾನಿಗಳಿಗೆ ಕಳಿಸಿದಂಥ ಸಂದೇಶ. ಹೀಗೆ ಒಂದೇ ಕಲ್ಲಿನಲ್ಲಿ ಮೂರು ಅಕ್ಕಿಗಳನ್ನು ಒಡೆಯುವಂಥ ಕೆಲಸವನ್ನು ಖುದ್ದು ಸಿದ್ದರಾಮಯ್ಯನವರು ನಿನ್ನೆ ತಮ್ಮ ತವರೂರು ಮೈಸೂರಿನಲ್ಲಿ ನಿಂತು ಮಾಡಿದರು. ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಸೋಮಣ್ಣ ಲೇವಡಿ ಮಾಡಿದ್ದಾರೆ. ಸಿಎಂ ಅವರನ್ನ ಯಾರಾದರೂ ಮುಟ್ಟಕ್ಕಾಗತ್ತಾ? ಪೊಲೀಸರು ಕೇಸ್ ಹಾಕ್ತಾರೆ ಅಂತ ಸಿಎಂ ಕಾಲೆಳೆದಿದ್ದಾರೆ. ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಸಾಬೀತು. ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ, ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೊಬೇಕು. ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಸಾಬೀತು. ಮೂಲ ದಾಖಲೆಗಳಿಲ್ಲದೆ ಸೈಟ್ ಮರು ಹಂಚಿಕೆ. ಈ ಮಧ್ಯೆ ಮೂಡಾ ಹಗರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಮೂಲ ದಾಖಲೆಗಳೇ ಇಲ್ಲದೆ ಸೈಟ್ ಮರು ಹಂಚಿಕೆ ಮಾಡಲಾಗಿದೆ.
5,000 ಸೈಟ್ಗಳಲ್ಲಿ 2,000 ಬಾಂಡ್ ಪೇಪರ್ಗಳೇ ಇಲ್ಲ. ಈ ವಿಚಾರವಾಗಿಯೂ ಇಡಿ ತನಿಖೆ ಚುರುಕುಗೊಂಡಿದೆ. ಮೂಡಾದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿರುವುದು ಸಾಬೀತು. 50-50 ಅನುಪಾತವನ್ನೇ ವರದಾನ ಮಾಡಿಕೊಂಡ ಖದೀಮರು 50-50 ಅನುಪಾತದಲ್ಲಿ 1950 ಸೈಟ್ಗಳನ್ನ ಪಡೆದಿದ್ದಾರೆ. ಒಬ್ಬೊಬ್ರು 30ರಿಂದ 40, 40ರಿಂದ 50 ಸೈಟ್ಗಳನ್ನ ಪಡೆದಿದ್ದಾರೆ. ಮೂಡಾದ ಮತ್ತೊಂದು ಕಳ್ಳಾಟವು ಇಡಿ ಮುಂದೆ ಬಯಲು. ಇಡಿ ದಾಳಿ ಸಂದರ್ಭದಲ್ಲಿ ಮೂಡಾದ ಕೆಲವು ದಾಖಲೆಗಳೇ ಇಲ್ಲ. 1950 ಸೈಟ್ಗಳಲ್ಲಿ ಸರಿಯಾದ ದಾಖಲೆ ಇಟ್ಕೊಂಡಿಲ್ಲ. 60-40, 50-50 ಅನುಪಾತದಲ್ಲಿ ಒಟ್ಟು 5,000 ಸೈಟ್ ಹಂಚಿಕೆಯಾಗಿದೆ. 5,000 ಸೈಟ್ಗಳಲ್ಲಿ 2,000 ಸೈಟ್ಗಳ ಬಾಂಡ್ ನಾಪತ್ತೆಯಾಗಿದೆ. ಸದ್ಯ 2,000 ಬಾಂಡ್ ಪೇಪರ್ಗಳ ಬಗ್ಗೆ ಇಡಿ ತನಿಖೆ ನಡೆಸ್ತಾ ಇದೆ. ಇನ್ನು ಇಡಿ ತನಿಖೆಯನ್ನು ಪ್ರಾರಂಭ ಮಾಡಿದ ಬಳಿಕ ಮೂಡದ ಭ್ರಷ್ಟಾಚಾರ ಮತ್ತು ಕಳ್ಳಾಟ ಸಾಕಷ್ಟು ಬಯಲಾಗ್ತಾ ಇರೋಂಥದ್ದು. ಯಾಕೆಂದರೆ 50-50 ಅನುಪಾತದಲ್ಲಿ ಯಾವಾಗ ಸೈಟನ್ನು ಮರು ಹಂಚಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ 1950ಕ್ಕೂ ಹೆಚ್ಚು ಸೈಟ್ಗಳನ್ನು ಮರು ಹಂಚಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿರೋಂಥದ್ದು. ಜೊತೆಗೆ 2,000ಕ್ಕೂ ಹೆಚ್ಚು ಬಾಂಡ್ ಪೇಪರ್ಗಳೇನಿತ್ತು, ಆ ಬಾಂಡ್ ಪೇಪರ್ಗಳು ಕಳವಾಗಿದ್ದಾವೆ, ಅದು ನಾಪತ್ತೆ ಆಗಿದ್ದಾವೆ ಅಂತೇಳಿ ಇಡಿ ತನಿಖೆಯಿಂದ ಬಯಲಾಗಿರೋಂಥದ್ದು. ನನ್ನ ವಿರುದ್ಧದ ದೂರಿನಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ದಾಖಲೆ ನಕಲಿ ಆದ್ರೆ ಕಾನೂನು ಹೋರಾಟ ಮಾಡಲಿ. ಸಿಎಂ ಸಿದ್ದರಾಮಯ್ಯಗೆ ಸ್ನೇಹಮಯಿ ಕೃಷ್ಣ ಸವಾಲ್. ಸಿಎಂ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿ ದೂರು ಕೊಟ್ಟಿರುವಂತಹ ಆರೋಪದ ಅಡಿಯಲ್ಲಿ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನನ್ನ ವಿರುದ್ಧ ಕೊಟ್ಟಿರುವ ದೂರಿನಲ್ಲಿ ಯಾವುದೇ ಹುರುಳಿಲ್ಲ. ದಾಖಲೆ ನಕಲಿ ಆದ್ರೆ ಸಿಎಂ ಕಾನೂನು ಹೋರಾಟ ಮಾಡಲಿ ಅಂತ ಸ್ನೇಹಮಯಿ ಕೃಷ್ಣ ಸವಾಲ್ ಹಾಕಿದ್ದಾರೆ. ಜನರಿಗೆ ಪ್ರಚೋದನೆ ಕೊಡುವುದು ಸಿಎಂ ನಿಲ್ಲಿಸಲಿ ಅಂತ ಕಿಡಿಕಾರಿದ್ದಾರೆ. ನಾನು ನಿಜವಾದ ಸುಳ್ಳು ದಾಖಲೆಗಳು ಇಟ್ಕೊಂಡು ಅಥವಾ ಸುಳ್ಳು ಆರೋಪಗಳು ಮಾಡಿದರೆ ಸ್ವತಃ ಸಿದ್ದರಾಮಯ್ಯ ಅವರು ವಕೀಲರಾಗಿರೋದ್ರಿಂದ ದಂಡ ಪ್ರಕ್ರಿಯೆ ಸಮಿತಿಯ ಕಾಲಂ 482 ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಪ್ರಕರಣ ರದ್ದುಪಡಿಸಿ ಅಂತ ಅವರಿಗೆ ಅವಕಾಶ ಇದ್ದೇ ಇದೆ. ಅವರು ಅದನ್ನು ಮಾಡ್ತಾಯಿಲ್ಲ. ನಾನು ನಿಜವಾದ ಸಾಕ್ಷ್ಯ ಇಟ್ಕೊಂಡು ಆರೋಪ ಮಾಡಿದ್ದೀನಿ ಮತ್ತು ನನ್ನ ಪೂರಕ ದಾಖಲಾತಿ ಇದೆ ಅಂತೇಳಿ ಬಿಡುಗಡೆ ಮಾಡಿದ್ದೀನಿ. ಅದು ಯಾರದೇ ಸುಳ್ಳು ಅಂತೇಳಿ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂದರೆ ಈಗ ದೇವರಾಜ ಪೊಲೀಸರ ಮುಂದೆ ಹಾಜರಾಗಬೇಕು. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದೆ. ಜನರಿಗೆ ಪ್ರಚೋದನೆ ಕೊಡ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ರೀತಿ ಪ್ರಚೋದನೆ ಕೊಡ್ತಿದ್ರು ಕೂಡ ತನಿಖಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಳೋದಿರೋದು ಮತ್ತಷ್ಟು ಆಶ್ಚರ್ಯ ಆಗ್ತದೆ. ನನ್ನ ಆರೋಪಕ್ಕೆ ಪೂರ್ವಕವಾಗಿ ಸಾಕಷ್ಟು ಸಾಕ್ಷ್ಯ ಇರೋದ್ರಿಂದ ಸಿದ್ದರಾಮಯ್ಯ ವಿಚಲಿತರಾಗಿದ್ದಾರೆ ಅಂತ ಸ್ಪಷ್ಟವಾಗ್ತದೆ. ಸಿಎಂ ವಿರುದ್ಧದ ಮೂಡ ಹಗರಣದ ತನಿಖೆ ನವೆಂಬರ್ 23ನೇ ತಾರೀಕು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯಲಿದೆ. ಒಟ್ನಲ್ಲಿ ಮೂಡ ಹಗರಣ ಸಂಬಂಧ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಆಪ್ತರಾಯಿತು, ನೆಕ್ಸ್ಟ್ ಇಡಿ ಟಾರ್ಗೆಟ್ ಯಾರು? ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ವಿಚಾರದಲ್ಲಿ ಸುಳ್ಳು ದಾಖಲೆಗಳು ಅಂತ ಹೇಳಬೇಕಾಗಿರೋದು ಯಾರು? ಇವಾಗ ಯಾರ ಮೇಲೆ ಆರೋಪ ಬಂದಿದೆ ಅವ್ರು ಹೇಳಬೇಕಾಗಿದೆ. ಅವರೆಲ್ಲೂ ದಾಖಲೆಗಳು ಸುಳ್ಳು ಅಂತ ಹೇಳ್ತಾ ಇಲ್ಲ. ಅವ್ರ ದಾಖಲೆಗಳೆಲ್ಲೂ ಸುಳ್ಳು ಅಂತ ಹೇಳ್ತಿಲ್ಲ. ನಾವು ಪರಿಹಾರದ ರೂಪದಲ್ಲಿ ಕೇಳಿದೀವ್ರಿ ಅಂತ ಅಷ್ಟೇ ಹೇಳಿರೋದು. ಅವರು ಅಲ್ಲಿಗೆ ಮಾತ್ರ ಸೀಮಿತವಾಗಿದೆ. ಇವ್ರು ಯಾರೋ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಈಗ ಇದರಲ್ಲಿ ದಾಖಲೆಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಫೇಸ್ ಮಾಡಬೇಕಾಗತ್ತೆ. ಯಾರು ದೂರನ್ನು ಕೊಟ್ಟಿದ್ದಾರೆ ಅವರು, ಕೋರ್ಟ್ ಹೆಂಗೆ ಹೇಳುತ್ತೆ ಕೇಳಿಸ್ಕೊಳ್ಳೋಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ.